ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಚಲೋ ಅಂತ ರೆಸಿಪಿ ಐತ್ರಿ. ಏನ್ರಿ ಅಂತಂದ್ರೆ ಮಾವಿನಕಾಯಿ ತಂಬುಳಿ. ಬಿಸಿಲದಿಂದಾಗ ಒಂದು ತಂಪಾದ ಹುಳಿ ಬೇಕು ಅನಿಸಿದ್ರೆ ಅಂತಂದ್ರೆ ತಂಬುಳಿ ಅಷ್ಟು ಪರ್ಫೆಕ್ಟ್ ಆಪ್ಷನ್ ನಿಮಗೆ ಬೇರೆ ಕಡೆ ಸಿಗಂಗಿಲ್ಲ ರೀ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ಭಾಳ ಮಸ್ತಾಗಿರುವಂತಹ ಮಾವಿನಕಾಯಿ ತಂಬುಳಿ ಮಾಡೋ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿ ಗಂಟೆ ಒಂದು ಬಾರಿಸಿಬಿಡ್ರಿ. ಮೊದಲಿಗೆ ಒಂದು ಮಾವಿನಕಾಯಿಯನ್ನು ತೊಗೊಂಡಿದ್ದೀವಿ. ನಿಮ್ಗೆ ಒಂದು ಮಾವಿನಕಾಯಿ ಬೇಕಂತಿಲ್ರಿ ಮಾಡಕ್ಕೆ, ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಒಂದು ಮಾವಿನಕಾಯಿ ಒಳಗೆ ಒಂದೀಟು ನಾವು ಕಟ್ ಮಾಡಿ ತಕ್ಕೊಂಬಿಡ್ನು. ಇಷ್ಟು ಮಾವಿನಕಾಯಿ ಸಾಕ್ರಿ ನಮಗೆ ಈ ಒಂದು ತಂಬುಳಿ ಮಾಡಕ್ಕೆ. ಇದಕ್ಕೆ ಮೊದಲಿಗೆ ಆ ಮಾವಿನಕಾಯಿಯನ್ನು ಸಣ್ಣಗೆ ಹಿಂಗೆ ಪೀಸಾಗಿ ಕಟ್ ಮಾಡಿರಿ. ಆಮೇಲೆ ಅದನ್ನು ಮಿಕ್ಸರ್ ಜಾರ್ದಾಗ ನೀವು ಹಾಕಿ ಅದಕ್ಕೆ ಮತ್ತು ನಾವಿಲ್ಲಿ ತೆಂಗಿನಕಾಯಿಯನ್ನು ಹಾಕಾಕತ್ತೀವಿ. ತೆಂಗಿನಕಾಯಿನೂ ಒಂದು ಥರ್ಡ್ ಕಪ್ ಅಷ್ಟು ಹಾಕಿರಿ. ಆದರೆ ಮ್ಯಾಗಿನ ಸಿಪ್ಪೆಯನ್ನು ನಾವಿಲ್ಲಿ ತೆಗಿಲ್ಲ ಅಂದ್ರೂ ನಡಿತೈತಿ. ಇನ್ನು ನೆಕ್ಸ್ಟ್ ಅದಕ್ಕೆ ಒಂದು 2 ಹಸಿಮೆಣಸಿಕಾಯಿ ಮತ್ತು ಒಂದೀಟ ಶುಂಠಿಯನ್ನು ಹಾಕಿದೆವು. ಆಮೇಲೆ ಮುಂದದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ನಾವು ಹಾಕಿದೆವು. ಕೊತ್ತಂಬರಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸೋಣ. ಇಷ್ಟು ಆದ್ಮೇಲೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನು ಗರ್ರ ಅಂಥೇಳಿ ರುಬ್ಕೊಂಡು ಬರ್ಬೇಕ್ರಿ. ಈಗ ಇದನ್ನು ರುಬ್ಕೊಂಡು ಯಾವ ರೀತಿ ಬರ್ಬೇಕಂತ ಹೇಳಿ ನೋಡೋದಾದ್ರೆ ಫಸ್ಟಿಗೆ ಒಮ್ಮೆ ಹಂಗೆ ಗರ್ರ ಅನ್ಸ್ಕೊಂಡು ತೊಗೊಂಡು ಬರ್ರಿ. ಆಮೇಲೆ ಏನು ಮಾಡಿರಿ, ಒಂದ್ಸಲ ನಡಬರ್ಕ ಇದಕ್ಕೆ 1 ಕಪ್ ನೀರನ್ನು ಸೇರಿಸ್ರಿ. 1 ಕಪ್ ನೀರು ಸೇರಿಸಿ ಆಮೇಲೆ ಮತ್ತೊಮ್ಮೆ ಅದನ್ನು ಚಂದಂಗೆ ನೀವು ರುಬ್ಕೊಳ್ಬೇಕಾಕೈತ್ರಿ. ನಿಮಗೆ ಗಟ್ಟಿ ಬೇಕು ಅಂತಂದ್ರೆ ಗಟ್ಟಿನೂ ಮಾಡ್ಕೊಳ್ಬೋದ್ರಿ ಸ್ವಲ್ಪ ಈ ತಂಬುಳಿ. ಇಲ್ಲ ತಿಳಿಬೇಕಂತಂದ್ರೆ ತಿಳಿನೂ ಮಾಡ್ಕೋಬೇಕ್ರಿ. ನಿಮಗೆ ಅಕಸ್ಮಾತ್ ಮಿಕ್ಸರ್ ಚಲೋ ಇತ್ತು ಒಂದೇ ಸಲಿಗೆ ಪೂರ್ತಿ ಸಣ್ಣ ಆದ್ರೆ ಭಾಳ ಚಲೋ ರೀ. ಇಲ್ಲ ಅಂತಂದ್ರೆ ಏನು ಮಾಡಿರಿ, ನೀವು ಎದುರಾಗರೆ ಅದನ್ನು ಜಾನಿಸಿ ತಗೋರಿ. ಆಮೇಲೆ ಎಕ್ಸ್ಟ್ರಾ ಏನಾರ ಉಳಿದಿದ್ರೆ ಮಿಕ್ಸರ್ಗೆ ಇನ್ನೊಮ್ಮೆ ಹಾಕ್ಕೊಂಡು ಮತ್ತೆ ನೀವು ತೊಗೊಂಡು ಬರ್ಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಸರಳವಾಗಿ ಮಾಡ್ಕೊಳ್ಬೋದು ರೀ. ಆಮೇಲೆ ನೀವು ಒಂದ್ಸಲ ಇರ್ಬೇಕೊಂದು ಆದ್ಮೇಲೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಈ ತಂಬುಳಿಗೆ ನೀರನ್ನು ಸೇರಿಸಿ ನೀವು ತಿಳಿನೂ ಮಾಡ್ಕೊಳ್ಬೋದು ರೀ. ಇನ್ನು ತಂಬುಳಿಗೆ ಒಂದು ಒಗ್ಗರಣೆ ಕೊಡೋದು ನೋಡೋದಾದ್ರೆ ರೀ, ಒಂದು ಪಾನಾಗ ಸ್ವಲ್ಪ ಎಣ್ಣೆ ಕೆಟ್ಟ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಬಿಳಿ ಎಳ್ಳನ್ನು ನಾವಿಲ್ಲಿ ಹಾಕಿದ್ದೀವಿ ರೀ. ಅಷ್ಟು ಆದ್ಮೇಲೆ ಅದಕ್ಕೆ ಒಂದು 2 ಒಣ ಕೆಂಪು ಮೆಣಸಿಕಾಯಿ ಮತ್ತು ಒಂದೀಟ ಹಿಂಗನ್ನು ಹಾಕಿ ಹಂಗನ ಒಂದೀಟು ಮಿಕ್ಸ್ ಮಾಡಿದಂಗೆ ಮಾಡೋಣ. ಅದಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕೋದೀವಿ ರೀ. ಕರಿಬೇವು ಹಾಕಿ ಒಂದೀಟು ಅದನ್ನು ಮಿಕ್ಸ್ ಮಾಡಿ ಈ ತಂಬುಳಿಗೆ ನೀವು ಒಗ್ಗರಣೆಯನ್ನು ಕೊಡ್ಬೋದು ರೀ. ನೋಡಿ ಇಷ್ಟು ಮಾಡಿದ್ರಿ ಅಂದ್ರೆ ಮುಗಿದು ಹೋಗ್ತೈತಿ. ಆಮೇಲೆ ಒಂದೀಟು ತಂಬುಳಿಯನ್ನು ತಕ್ಕೊಂಡು ಆ ಪಾಣ್ಣಾಗ ಹಾಕಿ ವಾಪಸ್ ಅದ್ರಾಗನ ಸುರಿಬಿಡ್ರಿ. ಇಷ್ಟ ಮಸ್ತಾಗಿ ತಂಬುಳಿ ರೆಡಿ ಆಕೈತ್ರಿ. ಆಮೇಲೆ ನಿಮಗೆ ನಾ ಆಗಲೇ ಹೇಳಿದ್ನಿ, ನಿಮಗೆ ಸ್ವಲ್ಪ ಗಟ್ಟಿ ಬೇಕಂತಂದ್ರೆ ಗಟ್ಟಿ ಇಟ್ಕೋಬೋದು, ತಿಳಿಬೇಕಂತಂದ್ರೆ ತಿಳಿನೂ ಮಾಡ್ಕೊಳ್ಬೋದು ರೀ. ನೀವು ಎದ್ರ ಜೊತೆ ಬೇಕಾ ತಿನ್ನಾಕೂ ನಡಿತೈತಿ, ಹಂಗೆ ಕುಡಿಯಾಕೂ ಈ ತಿಳಿ ಇತ್ತಂದ್ರೆ ತಂಬುಳಿ ನಡಿತೈತ್ರಿ. ಅದನ್ನು ನಿಮ್ಗೆ ಬಿಸಿಲದಿಂದಾಗ ಸ್ವಲ್ಪ ತಂಪು ಮಾಡಿನೂ ಕುಡಿಬೋದು. ಅಂದ್ರೆ ಫ್ರಿಡ್ಜ್ದಾಗ ಅದು ಇಟ್ಟು ಕುಡಿತಂತಂದ್ರೆ ಹಂಗೂ ನಡಿತೈತ್ರಿ. ಇಲ್ಲ ಒಂದು ಮಣ್ಣಿನ ಪಾತ್ರೆ ಒಳಗೆ ತೆಗೆದಿಟ್ರೂ ನಡಿತೈತಿ. ಭಾಳ ಮಸ್ತಾಗಿ ತಂಪಾದ ಈ ಒಂದು ತಂಪನ ಹುಳಿ ತಂಬುಳಿಯನ್ನು ನೀವು ಕುಡಿಬೋದು ರೀ. ಹಂಗೆ ಅದಕ್ಕೆ ಉಪ್ಪದು ಬೇಕಂತಂದ್ರೆ ನೋಡಿ ಚೆಕ್ ಮಾಡಿ ಹಾಕ್ರಿ. ಸಕ್ಕರೆ ಬೇಕಂತಂದ್ರೆ ಸ್ವಲ್ಪ ಹಾಕ್ರಿ. ಆಮೇಲೆ ಅದನ್ನು ಒಮ್ಮೆ ಮಿಕ್ಸ್ ಕೊಡ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಅತಿ ಸುಲಭವಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಬಿಸಿಲದಿಂದಾಗ ಏಕದಮ್ ಪರ್ಫೆಕ್ಟ್ ಆದಂತಹ ತಂಬುಳಿ ರೆಡಿ ಆಕೈತ್ರಿ. ಹಂಗೆ ನಮ್ಮ ಚಾನಲ್ನ ನೀವು ಮೊದಲಿಂದ ನೋಡ್ತಿದ್ರಿ ಅಂತಂದ್ರೆ ನಾವು ಈಗಾಗಲೇ ನಿಮಗೆ ಟೊಮ್ಯಾಟೊ ತಂಬುಳಿ, ಹಂಗೆ ಅದರ ಜೊತೆ ಭಾಳ ಮಸ್ತಾಗಿರುವಂತಹ ಜೀರಿಗೆ ತಂಬುಳಿ ಮತ್ತು ಇನ್ನೂ ಚಲೋ ಅನಿಸುವಂತಹ ಸೌತೆಕಾಯಿ ತಂಬುಳಿ ಮತ್ತು ಉಳ್ಳಾಗಡ್ಡಿ ತಂಬುಳಿ ಅಥವಾ ಈರುಳ್ಳಿ ತಂಬುಳಿಯನ್ನು ತೋರಿಸಿದ್ದೀವಿ. ಇವು ಯಾವ ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.